ಅಲ್ಲೇ ಇದೆಯಾ ನಮ್ಮಂಗಾರೆ ದೊಡ್ಡಪ್ಪ ದೊಡ್ಡಮ್ಮನ ಮನೆಯಾಗೇನೆ. ಹ್ಞೂನಪ್ಪ, ಅಲ್ಲೇ ಇದ್ದೀನಿ. ಅವಳು ಇದ್ದಾಳಲ್ಲ ಧನುಷ, ಯಪ್ಪ ಎಷ್ಟು ಕೇಣಿ ಮಾಡ್ತಾಳೆ ಗೊತ್ತೇ ನನ್ನ ಮೇಲೆ. ನೀನು ಒಳ್ಳೆವಳಲ್ಲ ಕಣೆ, ನೀನು ಹಂಗೆ ಹಿಂಗೆ ಅಂತಾಳೆ. ಮಾತಾಡ್ಸಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಕಣಪ್ಪ. ಅದಕ್ಕೆ ಅವಳನ್ನ ಮಾತಾಡ್ಸೋಕ್ಕೆ ಬೇಜಾರು, ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಬೆಳಿಗ್ಗೆ ಮಾತಾಡ್ಸಿದ್ರೆ ಹೆಂಗೆ ಮಾತಾಡ್ತಾಳೆ. ಅವಳ ಹತ್ರ ಒಳ್ಳೆ ಬುದ್ಧಿ ಇಲ್ಲ ಕಣಪ್ಪ. ಇನ್ನೇನು ಮಾಡೋಣ, 2 ದಿವಸ ಅಂತೇಳಿ ಇದ್ದೀನಿ. ಎಲ್ಲ ತಿಳ್ಕೊಂಬನ ಒಟ್ಟು ಅವ್ರ ಮನೆಯಾಗ ಹೆಂಗೆ ಏನು ಎಲ್ಲ ತಿಳ್ಕೊಂಬನ ಅಂತ ಇದ್ದೀನಿ. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ನಾನು ತಿಳ್ಕೊಂಬನ ಅಂತಿದ್ರೆ ಅವನು ಎಷ್ಟು ಇದನ್ನು ಮಾಡ್ತಾನೆ ಗೊತ್ತಾ. ಅದು ನಾನು ಹಂಗೆ ಎಷ್ಟು ಕೇಣಿಕಿತಪತಿ. ನಾನು ಅಜ್ಜಿ ತಾವು ತಾತಿನ ತಾವು ಚೆನ್ನಾಗಿಲ್ಲ ಅಂತ ದುಡ್ಡು ಇಸ್ಕೊಂಬನ, ಆ ದಡಪ್ಪ ದಡಮ್ಮ ಇಂತ ಒಂದು ದುಡ್ಡು ಇಸ್ಕೊಬರೋಣ ಅಂತ ಇದ್ದೆ. ಆದರೆ ಅವರು ದುಡ್ಡಿನ ಬಗ್ಗೆ ಮಾತ್ರ ಯಾತಿ ಹೇಳಲ್ಲ ಕಣಪ್ಪ. ಅಲ್ಲಿಗೆ ಯಾಕೆ ಹೋದೆ? ಅವ್ರು ಬೇಡ ಬೇಡ ಅಂದ್ರಲ್ಲ, ಅಲ್ಲಿಗೆ ಯಾಕೆ ಹೋದೆ? ಅಷ್ಟೆಲ್ಲ ಅಂದ್ರೂ ಅಲ್ಲಿಗೆ ನೀನು ಹೋಗ್ಬಾರ್ದಾಗಿತ್ತು. ಸುಮ್ಮನೆ ಅಲ್ಲಿಗೆ ಹೋಗೋ ಅಂಥದ್ದೇನಿರಲಿಲ್ಲ. ಕರ್ಕೊಂಡು ಹೋದ್ರಪ್ಪ ಡಾಕ್ಟ್ರು. ಅಲ್ಲಿ ಒಳಗೆ ಹೋದ್ರು, ಹೊರಗಿರ್ರಿ ಅಂತ ಹೇಳಿರು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಈಗ ಹೋಗಿದ್ಕೆ ಅವಳು ಧನುಷ ಇವಳು ಯಾಕೆ ಬಿಡ್ಕೊಂತೀರ, ನಮ್ಮ ಮನೆಗೆ ಬಿಡ್ಕೊಬೇಡ್ರಿ ಅಂತಾಳೆ. ಎಷ್ಟು ಸ್ವೀಟ್ ಬೋತೈತೆ ಹಂಗಂದ್ರೆ. ನಾನು ಅದಕ್ಕೆ ಸರಿಯಾಗಿ ಮಾಡೋಣ ಅಂತಾಳೆ. ಸರಿಯಾಗಿ ಮಾಡ್ತೀನಿ ನೋಡು. ನೋಡು ನಾನು ಏನೇ ಅಂದ್ರೆ ನಂಬಲ್ಲ, ಸರಿಯಾಗಿ ಮಾಡಿಕ್ತೀನಿ ಅವಳಿಗೆ. ಭಾಳ ಕೆಣಿ ಮಾಡ್ತಾಳೆ ಕಣಮ್ಮ ಅವಳು ನನ್ನ ಮೇಲೆ. ಅಜ್ಜಿ ತಾತಂತ ಮಾತಾಡ್ಬೇಕಾದ್ರೆ ಇನ್ನನ ಹಿಂಗೆ ನೋಡ್ತಾಳೆ ದೂರನು. ನಾನು ಹೆಂಗನ ಒಂದು 50 ಸಾವಿರ ಕಿತ್ಕೊಂಬರೋಣ, ಚೆನ್ನಾಗಿಲ್ಲ ಕೊಡಜ್ಜಿ ಕೊಡ್ತಾತ ಅಂತೇಳಿ ಕಿತ್ಕೊಂಬರೋಣ ಅಂತ ನೋಡ್ತಿದ್ರೆ ದುಡ್ಡು ಇಸ್ಕೊಂತಾಳೆ ಅಂತ ಇಲ್ಲದ್ದು ಹೇಳ್ಕೊಡ್ತಾಳೆ. ಹೆಂಗೆ ಮಾತಾಡ್ತಾಳೆ, ಎಷ್ಟು ಕೇಣಿ ಮಾಡ್ತಾಳೆ ಗೊತ್ತೇ. ಇವಳು ಯಾಕೆ ನಮ್ಮ ಮನೆಗೆ ಬಂದವಳೆ, ಬರಬೇಡ್ರಿ ಬರೋದು ಬೇಡ ಅಂತಾಳೆ. ಹೆಂಗೆ ಮಾತಾಡ್ತಾಳೆ. ಬಿಡತ್ತ ಹೋಗ್ಬೇಡ ಅಂತ ತಕ್ಕೇನು ಹೋಗ್ತೀವಿ. ನಮ್ಗೇನು ತಿಮ್ಮಾಗ ಮನೆಯಾಗೆಲ್ಲ ಮಾಡ್ಕೊಂಡು ಉಣ್ಕೊಂಡು ಅಲ್ಲೇ ಇರು ಸುಮ್ಮನೆ. ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗ್ಬೇಡ ಅಲ್ಲಿಗೆ. ನಾವೇನೋ ಬಿಡತ್ತ ಹೆಣ್ಮಗಳು ಒಬ್ಳು ಇರೋದೆ ನೋಡಪ್ಪ ಎಷ್ಟು ಇದು ಮಾಡ್ತಾರೆ ಅಂತಾರೆ. ಊಟ ಯಾಕೆ ಕಳಿಸಿರು ಅಂತಾಳು ಅಯ್ಯಮ್ಮ. ಮತ್ತು ನಾನು ಇನ್ನೇನು ಆಸ್ಪತ್ರೆಗಲ್ಲ ಅಂತೇಳಿ ಇಸ್ಕೊಂಬಂದೆ, ದುಡ್ಡು ಉಳಿತೈತಿ ಅಂತೇಳಿ ನಾನು ಇವಾಗ ಹಿಂಗಾಗಿರೋದಕ್ಕೋಸ್ಕರ ಬುದ್ಧಿ ಓಡಿಸಿ ನಾನು ನಮ್ಮ ಅಕ್ಕನ ಬೈಯತ್ರ ಬೈದು ಬೈಕೆಮ್ಮತ್ರ ಬೈಕೊಂಡು ಅವ್ರ ತೆಗಿದು ಮಾಡೋಕ್ಕೆ ಹೋದ್ರೆ ಅವ್ರು ಏನೇಂದ್ರು ನಂಬಲ್ಲ. ಅವರಿಬ್ರು ಅಷ್ಟು ಸಿಟ್ಟು ಬರೋಲ್ಲ ಕಣಮ್ಮ ನನಗಂತೂ ನೆನೆಸ್ಕೊಬಿಟ್ರೆ. ಎಷ್ಟು ಕೆಣಕಿತಾಪತಿ ಮಾಡ್ತಾರೆ ಗೊತ್ತೇ ನನ್ನ ಮೇಲೆ ಅವರು. ಧನುಷ ಒಳ್ಳೆಯವರಲ್ಲ. ಅವಾಗ ಒಂದ್ಸತಿ ಎಕ್ಸಾಮ್ನಾಗೆ ನಾನು ಹಿಂಗೇನೆ ಅವ್ರ ತಾಗೆ ಎಲ್ಲ ಹೇಳಿಸ್ಕೊಂಬತ್ತಕನ ಚೆನ್ನಾಗಿದ್ದೆ. ಇವಳು ಮಾತಾಡಿಸ್ತಿರ್ಲಿಲ್ಲ. ಅವಾಗ ಮಾತಾಡ್ಸಲ್ಲ ಬಿಡು, ನಮ್ಮ ಕಡೆ ಇದ್ದಾರೆ, ನಾನೇ ಆತಕ್ಕೆ ನಮ್ಮ ಅಕ್ಕನ ಬಿಟ್ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವ್ರೇನು ಅಕ್ಕ ತಂಗಿಯರಿಬ್ರು ದೂರ ಆಗಲಿ ಅಂತ ನಾವು ಯಾವುದೇ ಕಾರಣಕ್ಕೂ ದೂರ ಆಗಲ್ಲ. ನಾವ್ಯಾಕೆ ದೂರ ಆಗೋಣ? ನಮಗೆ ದೂರ ಆಗೋ ಅಂಥದ್ದೇನು. ಸರಿಯಾಗಿ ಮಾಡ್ತೀನಿ ನೋಡಿ ಅವಳಿಗೆ. ಏನೋ ತಿಳ್ಕೊಬಿಟ್ಟಾಳು ಅವಳು. ಅಲ್ಲ ಇವಳು ಏನೇನೋ ಮಾಡ್ತಾಳೆ, ಇವಳು ಒಳ್ಳೆಯಳಲ್ಲ ಅಂತ ಕೇಳೇಳು ಅಂತ ಏನೇನೋ ಮಾತಾಡ್ತಾಳೆ. ನಾನು ಅದಕ್ಕೇ ಎಲ್ಲಿ ಏನು ಕೆಲ್ಸಕ್ಕಾದ್ರೂ ಸೇರೋಣ ಅಂತೇಳಿ ಎಷ್ಟೆಲ್ಲ ಇದು ಮಾಡಿದೆ. ಅವಳು ಇದು ಮಾಡ್ತಾಳೆ ಹಂಗೆ ಮಾತಾಡ್ಸೋಕ್ಕೆ ನಮ್ಮ ಮೇಲೆ. ನಾನು ಅದಕ್ಕೆ ಸರಿಯಾಗಿ ಸರಿಯಾಗಿ ಮಾಡೇ ಬರೋದು. ಅವ್ರ ಮನೆಯಿಂದ ಬಿಟ್ಟು ಬರೋಷ್ಟೊತ್ತಿಗೆ ಏನೋ ಒಂದು ಮಾಡೇ ಬರೋದು, ಅಲ್ಲಿವರೆಗೂ ಬರೋಲ್ಲ. ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ ನಮ್ಮ ಮೇಲೆ. ಹಂಗೇನೆ ಅವಳು ಏನು ಇವಾಗ ನಮ್ಮ ಅಕ್ಕಗಂತೂ ಹಿಂಗಾಗಿರೋದಕ್ಕೆ ಎಲ್ಲರಿಗೂ ಖುಷಿ ಆಗೈತಿ. ಬೈಕೆಂಬ್ತಾಳೆ ಅವಳು. ಹಂಗೆ ಹಿಂಗೆ ನಾವು ಹೇಳಿವಿ ಕೇಳಲಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈಕೆಂಬ್ತಾಳೆ. ನಿಮ್ಮ ತಾತನ ಅಜ್ಜಿ ಏನಾರ ಮಾಡಿ ಇಸ್ಕೊಂಬ ಕೇಳ್ಬೇಕಾಗಿತ್ತು. ಹೆಂಗ ಒಂದು 10 ಸಾವಿರ ಕೊಟ್ಟಿತ್ತು, ಅದಕ್ಕೆ ಅಪ್ಪನ ಕೈ ಕೊಟ್ಟಿದ್ನಿ. ಅಲ್ಲಿ ಕೊಡ್ತಾರೆ ಅಂತ ಅದಕ್ಕೆ ನಾನು ಮನೆ ತಕ್ಕ ಕರ್ಕೊಂಬಂದು ನಮ್ಮಂತಕ್ಕೆ ಬಾರಜ್ಜಿ ಆಧಾರ್ ಕಾರ್ಡ್ ಅದು ತಾಮ್ದಾರನ ಅಂತೇಳಿ ಕರ್ಕೊಂಬಂದು 10 ಸಾವಿರ ರೂಪಾಯಿ ಇಸ್ಕೊಂಡು ಬಂದೆ. 10 ಸಾವಿರ ರೂಪಾಯಿ ಕಿತ್ಕೊಂಡ್ಬಿಟ್ಟೆ, ಬಿಡಲಿಲ್ಲ. ಹೆಂಗೆ 10 ಸಾವಿರ ರೂಪಾಯಿ ಬಿಡಮ್ಮ, ಯಾಕೆ ಆಗ್ಲೇನು ಆಸ್ಪತ್ರೆ ಖರ್ಚಿಗೆ ಏನು, ಮತ್ತೆ ಯಾಕೆ ಪುಕ್ಸಟ್ಟೆ ಯಾಕೆ ಬಿಡಬೇಕು? ಅದೇ ಮತ್ತೆ ಅವ್ರು ನಮಗೆ ಕೊಡಲ್ಲ ಅಂದಮೇಲೆ ಹಿಂಗೆ ನಾಟಕ ಆಡ್ಕೊಂಡು ಇಸ್ಕೊಂಬದೇ ಒಳ್ಳೇದು. ನೋಡು ಪದ್ಮ, ಅಲ್ಲಿ ಒಳಗೆ ಹೋಗಿ ಗೊತ್ತಿರೋ ಡಾಕ್ಟ್ರು ಬೈತಾರೆ. ಇಲ್ಲ, 1 ಗಂಟೆವರೆಗೂ ನೀವೇನಿಲ್ಲಿ ಮಾತಾಡಿಸ್ಬೇಡ್ರಿ ಅಂತ ಹೇಳವ್ರೆ. ನೀವು ಆರಾಗ ನಿಂತಿರ್ರಿ, ಇಲ್ಲ ಅಂತಂದರೆ ಇಲ್ಲಿ ಕುತ್ಕೊಳ್ರಿ. ನೀವು 1 ಗಂಟೆವರೆಗೂ ಬರಬೇಡ್ರಿ, ಅಲ್ಲಿ ಒಳಗಡೆ ಕರ್ಕೊಂಡು ಹೋಗವ್ರೆ. ಅವರು 1 ಗಂಟೆವರೆಗೂ ಬರಬೇಡ್ರಿ ಅಂತ ನೋವು ಅಂತ ಬಿಡ್ಕೊಂತಿದ್ಲಪ್ಪ. ಸಖತ್ತು ರುಸ್ಕೊಂಬಳು. ಅಪ್ಪ ನೋವು ತಡ್ಕೊಂಬಕ್ಕಾಗ್ತಾ ಇಲ್ಲ, ನೋವು ಅಂತ ತುಂಬ ಒರೆಸ್ಕೊಂತಾ ಇದ್ಲು. ಏನು ಮಾಡೋದಪ್ಪ, ತುಂಬ ನೋವು ಅಂತ ಇದ್ದಾಳೆ. ಅಯ್ಯೋ ಹೋಗತ್ಲಾಗೆ ನನಗಂತೂ ಭಾಳ ಬೇಜಾರಾಗ್ತೈತಪ್ಪ. ಅವಳು ಬಂದು ಬಡ್ಕೊಂಬರ್ಕೆ ಹೋಗತ್ತ. ನಾವೆಲ್ಲ ನಮ್ಮ ಮಕ್ಳಿಗೆ ನೋವಾದರೆ ಎಲ್ಲ ನೋಡೋರು ಅನುಭವಿಸೋರು ಅಮ್ಮಂಗಾಗುತ್ತೆ. ಇಲ್ಲೇ ಇದ್ದಾರೆ ಹೊರಗನೆ. ಏನಕ್ಕ ಪದ್ಮಕ್ಕ ಚೆನ್ನಾಗಿದ್ದಾಳ? ಸ್ವಾತಿ ಚೆನ್ನಾಗಿದ್ದಾಳೆ. ಜೀವಿತಕ್ಕ ಯಾವಾಗ ಬಂದೆ ನೀನು? ಆಗಿನ ನಾನು ಒಳಗೆ ಕರ್ಕೊಂಡೋಗ್ಯಾರ ಕಣಮ್ಮ. ನೋವು ಬರೋಕ್ಕೆ ಎಲ್ಲ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಒಳಗೆ ಕರ್ಕೊಂಡೋಗ್ಯವ್ರೆ. ಇನ್ನು 1 ಗಂಟೆ ಬರಬೇಡ್ರಿ, ಹೊರಗಿರ್ರಿ, ಇಲ್ಲ ಅಂತಂದರೆ ಸುಮ್ಮನೆ ಕುತ್ಕೊಂಡಿರ್ರಿ ಅಂತ ಹೇಳಿದಾರೆ. ಇನ್ನೂ 1 ಗಂಟೆ ಇಲ್ಲಿ ಬರಬೇಡ್ರಿ ಅಂತ ಹೇಳ್ಯಾರೆ. ಅಯ್ಯಪ್ಪ ಸಖತ್ತು ನೋವು ಅನ್ಭವಿಸ್ತಿದ್ಲು ಕಣಮ್ಮ. ನೀನು ನೋಡೋಕೆ ಆಗ್ತಿರ್ಲಿಲ್ಲ. ಜೀವಿತ ಎಲ್ಲಿ ಬಂದಿದ್ದಮ್ಮ? ಇಲ್ಲಿಗೆ ಬಂದೆ ಕಣಂಟಿ. ಸ್ವಾತಿ ನೋಡೋಕ್ಕಾಗಿಯೇ ಬಂದೆ ನಾನು. ಅಯ್ಯೋ ನನಗಂತೂ ಮನಸ್ಸು ತಡಿಲಿಲ್ಲ. ನೀನು ಬರ್ತೀನಿ ಅಂದಿದ್ರೆ ಮತ್ತೆ ನಾನು ಬರ್ತಿದ್ದೆ ಬೆಳಿಗ್ಗೆನೆ. ಹೋಗತ್ಲಾಗೆ ನಮ್ಮ ಮನೆ ನಂತರೆಲ್ಲ ಬಂದಿದ್ದೀರಾ. ಆದರೆ ನಮ್ಮ ಅಣ್ಣಯ್ಯ, ನಮ್ಮ ಅತ್ತಿಗೆ ಅವರೆಲ್ಲ, ಅವ್ರ ಮಕ್ಕಳು ಅವರೆಲ್ಲ ಯಾರು ಬರಲ್ಲ ನೋಡು. ಎಷ್ಟು ಇದನ್ನು ಮಾಡ್ತಾರೆ. ಅಯ್ಯೋ ಅವಳಂತ ಧನುಷ ಹಂಗೆ ಆಗಬೇಕು. ಅವ್ರು ಒಳ್ಳೆಯವರೆಲ್ಲ ಇಬ್ರು.
ಅಂತ ಊರು ತುಂಬ ಬೈಕಮ್ಮಳು. ರೀತನ ಮನೆ ಹತ್ರ ನಿಂತ್ಕೊಂಡು ಬೈಕಳಾಳು. ಏಪ್ಪ ಅವೇನಂತವಾಗವೆ ಅವೆರಡು ಹುಡುಗರು ಒಳ್ಳೆವಲ್ಲಪ್ಪ ಅವು. ಸರಿಯ ಮಾಡ್ತೀನಿ ತಡಿ ಅವಳಿಗೆ. ಆ ಧನುಷನ್ಗೆ ನೆನ್ನೆ ಏನೋ ಇಲ್ಲಿ ಇರೋಕ್ಕಾಗಲ್ಲ ಅಂತ ಅವ್ರ ಮನೆಗೆ ಹೋಗಿರೋದಕ್ಕೆ ಒಬ್ಳೆ ಇರೋಕ್ಕಾಗಲ್ಲ ಅಂತ ಅವಳನ್ನ ಬಿಡ್ಕೋಬೇಡ್ರಿ ಅಂತಾಳಲ್ಲ, ಅವಳಿಗೆ ಎಷ್ಟು ಇರಬೇಡ. ಸರಿಯಾಗಿ ಮಾಡ್ಬತ್ತೀನಿ ತಡಿ, ಹಂಗಂತೂ ಬಿಡಲ್ಲ ಅವಳನ್ನ. ಮೇಡಮ್ಮ ಏನನ ಬಿಡು ಬಂದವರಲ್ಲ ಅಂತ ಹೇಳಿ ಸುಮ್ಮನಿರೋಣ ಅಂಬೋದೇನಿಲ್ಲ. ಹೆಂಗೆ ಮಾತಾಡಿದ್ದಾರೆ ಕಷ್ಟಾಗಾದ್ರೂ ಸುಮ್ಮನಿರೋಕ್ಕಾಗಲ್ಲೇನಮ್ಮ ಅವರು. ಸುಮ್ಮನೆ ನಮ್ಮಮ್ಮನೆ ಜೀವಿತರ ಮನೆಯಾಗಾದರೂ ಇರ್ಬೋದಾಗಿತ್ತು. ಅದೇ ಮತ್ತೆ ನಮ್ಮ ಮನೆಯಾಗಾದ್ರೂ ಇರ್ಬೋದಾಗಿತ್ತು. ಏನು ಅವ್ರ ಮನೆಗೆ ಹೋಗ ಅಂಥದ್ದೇನು ರೆಗ್ಯುಲರೇ ವಾಸೆ ನಮ್ಮರ್ಗಿ ನಾನು. ಅವಳಗೋಗ ಅವಳಿಗೂ ಬರಬಾರ್ದಿಗಳಮ್ಮ. ಅವಳು ಅಂಥವ್ರಿಗೇನು ಬರಲ್ಲ ಕಣಮ್ಮ. ನಮ್ಮ ಕಣ್ಣೆದ್ರಿಗೆ ಎಲ್ಲ ಕಷ್ಟ ನಮಗೆ ಕೊಡ್ತಾನೆ, ನಮ್ಮ ಮಕ್ಕಳಿಗೆ ಕೊಡ್ತಾನೆ ದೇವರು ಅಂತ ನಮ್ಮ ಮುಂಡೇರಿ ಬರಲ್ಲ. ನಮ್ಮ ಕಣ್ಮಂದ್ರಿಗೆ ಅಂಥವ್ರು ಅನುಭವಿಸಿದ್ರೆ ನೋಡ್ಬೋದು ಕಣಮ್ಮ. ಏನು ಮಾಡಲಿ. ಆದರೆ ದೇವರಮ್ಮ ಬರೀ ಕೊಟ್ಟರೆ ಕಷ್ಟ ಕೊಡೋದೆ, ನಮ್ಮಂಥವ್ರಿಗೆ ಕೊಡೋದೆ. ಮತ್ತೆ ದೇವ್ರಿಗೆ ಕಣ್ಣಿಲ್ಲ ಕಣ ಆಂಟಿ, ನಮ್ಮಂಥವ್ರಿಗೆ ಕಷ್ಟ ಕೊಡೋದೇನೆ. ಅವರೆಲ್ಲ ನೋಡಿ ಗನ್ವಾಗಿದ್ದಾರೆ. ಧನುಷಿಗೆ ಅವಳಿಗೇನಾದ್ರೂ ಇಂಥದ್ದು ಅಂತಾನ ಒಂಥರಿಗೆ ಆಗಬೇಕು. ಚೆನ್ನಾಗಿ ಓದ್ತಾರೆ ಅಂತ ತುಂಬ ಮೆರೀತಾರಲ್ಲ ಅಂಥವ್ರಿಗೆ ಆಗಬೇಕು. ಏನು ಮೆರೀತಾರೆ ಅನ್ಬೇಡ. ಅಂಥವ್ರಿಗೆ ಏನೂ ಆಗಲ್ಲ, ಘನವಾಗಿರ್ತಾರೆ. ನಮ್ಮಂಥವ್ರಿಗೆ ಬರೋದು ಏನಾದ್ರೂ ಕಣಮ್ಮ. ಏನು ಮಾಡೋದು. ನಮ್ಮಂಥವ್ರಿಗೆ ಕಷ್ಟ ಕೊಡಬಾರ್ದು ಕಣಮ್ಮ. ನೋಡೋಕ್ಕಾಗಲ್ಲ ಕಣಮ್ಮ, ಭಾಳ ಕಷ್ಟ. ಪಾಪ ಸ್ವಾತಿ ತುಂಬ ಸ್ಮೂತು. ನಾನು ಹಂಗೆ ಅಂದ್ಕೊಂಡೆ, ಅದಕ್ಕೆ ನೋಡ್ಕೊಂಡು ಹೋಗೋಣ. ನನಗಂತೂ ಮನಸ್ಸೇ ತಡಿಲಿಲ್ಲ. ರಾತ್ರಿ ಎಲ್ಲನ ಪಾಪ ಏನಾಯ್ತೋ ಏನೋ ಅಂತೇಳಿ ಒಂಥರ ಬೇಜಾರಾದಂಗೆ ಆಯಿತು ನೆನೆಸ್ಕೊಂಡ್ರೆ. ಅದಕ್ಕೆ ನಾನು ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಇನ್ನೊಂದು ಗಂಟೆ ಕಣಮ್ಮ ನೋಡ್ಕೊಂಡು ಹೋಗಿ ಮಂತಾಡಿ ಇವಾಗ ಬೆಡ್ಡಿಗೆ ಹಾಕ್ತಾರೆ. ಎಲ್ಲ ಒಳಗೆ ಕರ್ಕೊಂಡು ಹೋಗ್ಯವ್ರೆ. ನೋಡ್ಕೊಂಡು ಹೋಗಿರಂತೆ ಇಬ್ಬರಳು ಜೊತೆಗೆ ಹೋಗಿರಂತೆ. ಮುತ್ತನು ನೀನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಕೇಳಮ್ಮ. ಸರಿಯಾಗಿ ಬೈದು ಬಾರೆ ಹೇಳ್ತೀನಿ. ಎಲ್ಲ ಬೈಯಲ್ಲ ಸುಮ್ಮನೆ ಅಪ್ಪ ಇರು ಬರೋವರೆಗೂ 2 ದಿನ ಇದ್ದು ಸರಿಯಾಗಿ ಏನಾನು ಒಂದು ಮಾಡೇ ಬರೋದು ಅವಳಿಗೆ. ಅವಳಿಗೆ ಇಲ್ಲೋಡು ನೆನೆಸ್ಕೋಬೇಕು, ಹುಟ್ಟಾಗ ನೆನೆಸ್ಕೋಬೇಕು. ಯಾಕಪ್ಪ ಇವಳು ವಿರುದ್ಧ ಹಿಂಗೆ ತಿರುಗಿ ಬೀಳ್ತೀನಿ. ಸುಮ್ಮನಿದ್ರೆ ಸುಮ್ಮನೆ ಇರ್ತೀನಿ. ಆದರೆ ಅವಳಂಗೆ ಮಾತಾಡಿದ್ಕೇನೆ ನನಗೆ ಭಾಳ ಸಿಟ್ಟು ಬಂದಿದ್ದು. ಮನಸ್ಸಿನಾಗೆ ಇಟ್ಕೊಂಡಿದ್ದೀನಿ ನಾನು. ಆದರೂ ಮಾತಾಡಬಾರ್ದು ಅಂತ ನೆನ್ನೆಯಿಂದಲೂ ಸುಮ್ಮನೆ ಇದ್ದೀನಿ. ನೆನ್ನೆಯಿಂದಲೂ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಗೊತ್ತಾ ಜೀವಿತಕ್ಕ ನಾನು. ಹೇಳು ಅವಳು ಮಕ್ಕು ಕೊಡ್ದಂಗೆ ಇಲ್ಲಿ ಬರಬೇಡ ಕಣೆ, ಇಲ್ಲಿಗೆ ಬರಬೇಡ ನಮ್ಮ ಮನೆಗೆ ನೀನು ಅಂತ ಹೇಳ್ತಾಳಲ್ಲ. ಅವಳಿಗೆ ಇನ್ನೆಷ್ಟಿರಬೇಡ. ನೋಡು ಅವಳಿಗೆ ಇನ್ನೆಷ್ಟಿರಬೇಡ. ಬಿಡ ಅವ್ರ ಅಕ್ಕನಿಗೆ ಏನೋ ಚೆನ್ನಾಗಿಲ್ಲಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋರಲ್ಲ. ನಾನು ಹಿಂಗೆ ಮಾತಾಡಿದ್ರೆ ಹೆಂಗೆ ಬೇಜಾರು ಮಾಡ್ಕೊಂತಾರೆ. ನಾನು ಹಿಂಗೆ ಮಾತಾಡಬಾರ್ದು ಅನ್ನೋದು ಪರಿಜ್ಞಾನ ಬೇಡವಾ ಲೋಫರ್ಗೆ. ಥೂ ಬೇಡ. ಮತ್ತು ನಮಗೆ ಬಂದಿರೋದು ಅವ್ರಿಗೂ ಒಂದಿನ ಬರುತ್ತೆ. ನಮ್ಮ ಕಣ್ಣೆದ್ರಿಗೆ ಅವರು ಒಂದಿನ ಅನುಭವಿಸ್ತಾರೆ. ಅಳಗೋಗ ಇನ್ನು ಅನ್ನ ಸಾರು ಬೇರೆ ಕಳಿಸೋಳು. ಥೂ ಉಣ್ಬೇಡ ಕಣಪ್ಪ, ಅದನ್ನೇ ಕುಂತಿ ಉಣ್ಬೇಡ. ಕೊಡ್ತೀವಿ ಅಂದ್ರೆ ನಾನು ಬಿಡು ಇನ್ನೇನು ಊಟದ ಖರ್ಚಿನ ಯಾಕೆ ಅಂತ ತಾಂಬಂದೆ. ಇಬ್ಬರಲ್ದ 50 ರೂಪಾಯಿ ಊಟ ಅಂದ್ರೆ 100 ರೂಪಾಯಿ ದುಡ್ಡು ಉಳಿತೈತೆ ಅಂತ ನಾನು ಅದಕ್ಕೆ ತಾಂಬಂದೆ. ಆ ಅಜ್ಜಿ ತಾತಂತಾಗ ಹೆಂಗೆ ಒಂದು 10 ಸಾವಿರ ಕಿತ್ಕೊಂಡಂಗಾಗುತ್ತೆ ಅಂತ ನಾನು ಅದಕ್ಕೆ ಒಳ್ಳೆ ರೀತಿ ಇದು ಮಾಡ್ಕೊಂಡು ಆ ಅಜ್ಜಿ ತಾಗ ಹೆಂಗೆ ಒಂದು 10 ಸಾವಿರ ಇಸ್ಕೊಂಡು ಅದಕ್ಕೆ ಅಪ್ಪನ ಕೈ ಕೊಟ್ಟೆ. ಏನಕ್ಕೆ ಆಗುತ್ತೆ ಬಿಡಾಕ, ಜೋಟನ್ ದುಡ್ಡಾಗುತ್ತೆ ನಮ್ಮ ಅಕ್ಕಗೆ. ಅವ್ಳು ಮಾಡ್ಕೊಂಡಿರೋ ಇದಕ್ಕೆ. ಸೊ ನಮ್ಮ ಅಕ್ಕ ಒಂದಿಷ್ಟು ಬುದ್ಧಿವಂತಿಕೆಯಿಂದನ ಬುದ್ಧಿ ಉಪಯೋಗಿಸಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲಮ್ಮ. ಏನು ಮಾಡ್ತೀಯ, ನಮ್ಮ ಅಕ್ಕ ಬುದ್ಧಿ ಇಲ್ದಾರೆ ಇಂಥ ಕೆಲಸ ಮಾಡ್ಕೊಬಿಟ್ಲು. ನಮ್ಮ ಭಾಳ ಕಷ್ಟ ಕಣಮ್ಮ. ಹಿಂಗಾಗಬಾರ್ದು ಯಾರಿಗೇ ಆಗಲಿ. ನನ್ನೊಳಗಾಗಿ ಹೇಳ್ತೀನಿ, ಯಾರಿಗೂ ಇಂಥದ್ದು ಆಗಬಾರ್ದು. ಭಾಳ ಕಷ್ಟ. ಹಿಂಗಾಗ್ಬಿಟ್ರೆ ಭಾಳ ಕಷ್ಟ ಕಣಮ್ಮ. ನೋಡಮ್ಮ ಏನು ಎಂಥದ್ದು ಗಳಮ್ಮ. ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಅಂದರೆ ಆಸ್ಪತ್ರೆ ಅಷ್ಟು ಕಷ್ಟ ಯಾರಿಗೂ ಬೇಡ ಕಣಮ್ಮ, ಯಾರಿಗೂ ಬೇಡ ಅನಿಸುತ್ತೆ. ಅವ್ರು ನೋಡಿ ಘನವಾಗಿದ್ದಾರೆ. ಕೂಲಿ ಮಾಡ್ಕೊಂಡು ತಿಂದ್ರು ಅವ್ರಿಗೆ ಏನು ಹೆಂಗೆ ಮಾಡ್ತಾರೆ. ನಾವು ಹೆಂಗೆ ದುಡ್ಕೊಂತೀಮ್ಮ, ನಾವು ಒಳ್ಳೆ ಕೆಲಸ ಐತೆ ಕಾರ್ಯ ಐತೆ ಅಂತ ಹೇಳಿ ನಾವು ಎಷ್ಟೆಲ್ಲ ಕಷ್ಟ ಬೀಳ್ತೀವಿ. ಇದು ನೋಡಿ ಹೆಂಗಾಯ್ತು. ಕೆಲ್ಸಕ್ಕೆ ಸೇರ್ಕೊಂಬನ ಅಂತ ಇದೀನಿ ಕಣಕ. ನಾನು ಕೆಲಸ ಕೇಳಿ ಸ್ವಲ್ಪ ದಿನ ಅಲ್ಲೇ ಇಟ್ಕೊಂಡು ನಾನು ಬದಲಾಗಿದ್ದೀನಿ ಅಂತ ಅನ್ಕೋಬೇಕು. ಅವರು ಅವ್ರ ಅಕ್ಕನ ಮಾತಾಡ್ಸಲ್ಲಪ್ಪ ಇವಳು, ಅವ್ರ ಅಕ್ಕನ ಮರ್ತ್ಕೊಂಡವಳಪ್ಪ, ಅವ್ರ ಅಕ್ಕಂಗೆ ಇದು ಮಾಡೋಕ್ಕೋಗಲ್ಲಪ್ಪ ಇವಳು ಅಂತ ಅಂದ್ಕೊಂಡು ಕೆಲ್ಸಕ್ಕೆ ಕೇಳ್ಕೊಂಡು ಕೆಲ್ಸಕ್ಕೆ ಏನಾದ್ರು ನಿಮ್ಮ ಜೊತೆಗೆ ಸೇರ್ಸಿ ಅಂತ ಹೇಳಿಲ್ಲ. ನನಗೆ ಸೇರ್ಕೊಂಬತ್ತಾರ ಏನಾನ ಮಾಡ್ಕೋಬೇಕಿಲ್ಲ ಅಂತಂದರೆ ಆಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಮತ್ತು ನಮ್ಮ ಅಪ್ಪನ ಒಮ್ಮೆ ಸಾಲ ಮಾಡ್ಕೊಂಡವ್ರು ಇವಾಗ ನಮ್ಮ ಅಕ್ಕಗೆ ಆಸ್ಪತ್ರೆಗೆ ಇಕ್ಕಕ್ಕೆ ಏನೋ ಒಂದು ಬುದ್ಧಿವಂತಿಕೆಯಿಂದ ಹೊತ್ತಾಗಿಂದ ಏನೋ ಮಾಡ್ಕೋಬೇಕಲ್ಲ. ಏನೋ ಒಂದು ಹೇಳಿ ಹೆಂಗೆ ಏನೋ ಮಾಡ್ತೀನಿ ತಡಿ. ಫೇಲಾಗಿದ್ಯಮ್ಮ, ನಿನ್ನೆಲ್ಲಿ ಕೆಲ್ಸಕ್ಕೆ ತಗೊಂತಾರ. ಅವರು ಪಾಸಾಗಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗ್ದಾರೆ ಹೋಗ್ತಾರೆ. ಅದಕ್ಕಿಂತ ಕೆಳಗೆ ಯಾವುದಾದ್ರೂ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ಲ. ಅವರು ಈಗ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವರು. ಅದಕ್ಕಿಂತ ಅವ್ರಿಗಿನ್ನ ಒಂದು ಇಟ್ಟು ಕೆಳಗ್ಲ ಕೆಲಸ ಇರುತ್ತಲ್ಲ, ಅದಕ್ಕೆ ಸೇರಿಸ್ತಾರೆ ಅಷ್ಟೇ. ಹಂಗೆ ಮಾಡ್ಲಳು ಅಲ್ವೇನಾ. ಯಾಕ ಜೀವಿತಾಕ ಏನೋ ಒಂದು ಮಾಡ್ಕೋಬೇಕಪ್ಪ. ಅವ್ರನ್ನ ಕೇಳಿ ಹಂಗೆ ಒಳ್ಳೆ ಮಾತನಾಗ ಹಿಂಗೆಲ್ಲ ಅಂದರೆ ಹಿಂಗೆ ಅಂತೇಳಿ ಒಳ್ಳೆ ಮಾತನಾಗ ಕೇಳಿ ಏನೋ ಒಂದು ಮಾಡ್ಕೋಬೇಕು. ಹಿಂಗೆ ಆಗೈತೆ ಅಂದಮೇಲೆ ಎಷ್ಟು ನಾವು ಅನುಭವಿಸ್ಬೇಕು ನಾವು ಹೇಳು. ಅದೇ ಮತ್ತೆ ಏನೋ ಒಂದು ಈಗ ಸುಮ್ಮನೆ ಅಲ್ಲೇ ಇರು. ಇದ್ದು ಏನೋ ಒಂದು ಮಾಡಿ ಸರಿಯಾಗಿ ಏನಾನ ಒಂದು ಅನುಕೂಲ ಮಾಡ್ಕೊಂಡು ಬರ್ಬೇಕು. ನೋಡು ಪದ್ಮಾಲಿ, ಡಾಕ್ಟ್ರು ಬಂದರು ನೋಡು ಮಾತಾಡ್ಸ್ತಾರೆ, ತಿರ್ಗಾ ಬೈತಾರೆ. ನೀವು ಒಬ್ಬರೇ ಇರಲ್ಲ ಪೇಷಂಟ್ ಕಡೆಯವರು ಅಂತ ಹೇಳಿ. ನಮ್ಮ ಜೀವಿತ ಇಲ್ಲಿ ಕೂತ್ಕೊಂಬಂದು ಬರ್ರಿ, ಕೂತ್ಕೊಂಡು ಮಾತಾಡೋಣ ಹೊಸಾರು. ಈಗ ಕೂತ್ಕೊಂಬಂದು ಬರ್ರಮ್ಮ. ಏನು ಮಾಡ್ತೀಯ ನೋಡಿ ಇಂಥ ಪರಿಸ್ಥಿತಿ ಮಾಡ್ಕೊಂಡು. ಯಪ್ಪ ಆಸ್ಪತ್ರೆ ತಾಗೆ ಯಮ್ಮ ಭಾಳ ಕಷ್ಟ ಕಣಮ್ಮ. ರಾಮ 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 ರಾಮ. ನನ್ನ ಬದಲಾಗಿದ್ದೀರ ಅಂತ ಅಂದ್ಕೊಂಡ್ರ ಯಾವುದೇ ಕಾರಣಕ್ಕೂ ನಾನು ಬದಲಾಗೋದಿಲ್ಲ.
ಅವ್ರು ನನಗೆ ಭಾಳ ಐತೆ ಮನಸ್ಸಲ್ಲಿ. ಅವಳು ಎನ್ ಎಸ್ ಯಾವಾಗ ನಾನು ಹೋದ್ರೂ ನಮ್ಮ ಮನೆ ಒಳಗೆ ಬರಬೇಡ ಅಂತ ಅಂದ್ಲ. ಎಷ್ಟು ಕೋಪ ಬರುತ್ತೆ ನೀವೇ ಹೇಳ್ರಿ. ನಮ್ಮ ಮನೆ ಒಳಗೆ ಬಿಟ್ಬೇಡ ಕಣೆ ನೀನು ಅಂತಾಳಲ್ಲ. ಧನುಷ ಒಳ್ಳೆಯವಳಲ್ಲ, ಅವಳ ಬುದ್ಧಿ ಸರಿ ಇಲ್ಲ. ಅವಳು ಸರಿಯಾಗಿ ಏನಾದರೂ ಒಂದು ಮಾಡ್ತೀನಿ ತಾಡಿ. ನಾನಂತೂ ಮಾಡೋವರೆಗೂ ಬಿಡೋದಿಲ್ಲ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.